ನಮಸ್ಕಾರ ಸ್ನೇಹಿತರೆ, ನೀವು ನನ್ನ ಚಾನಲ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತೆ ಕೆಲವು ಉಪಯುಕ್ತ ಮಾಹಿತಿಗಳನ್ನ ಪಡೆಯಬಹುದು. ಮಾಹಿತಿಯನ್ನು ನಿರಂತರವಾಗಿ ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. NFO ಅಂದರೆ ನ್ಯೂ ಫಂಡ್ ಆಫರ್ ಕೇಳಿರ್ಬೋದಲ್ವಾ? ನ್ಯೂ ಫಂಡ್ ಆಫರ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ NFO ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಬಹುದು. NFO ನ್ಯೂ ಫಂಡ್ ಆಫರ್ ಅಂದರೆ ಆ ಹೆಸರೇ ಹೇಳೋ ಹಾಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಒಂದು ಹೊಸ ಫಂಡ್. ಅಂದರೆ ಈಗ ಹೊಸದಾಗಿ ಏನಾದರೂ ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಆ ಫಂಡ್ನ ಲಾಂಚ್ ಮಾಡೋದಕ್ಕೆ ಹೂಡಿಕೆಯನ್ನು ಅಂದರೆ ಇನ್ವೆಸ್ಟ್ಮೆಂಟ್ಸ್ನ ತಗೊಳ್ತಾರೆ. ಆ ಇನ್ವೆಸ್ಟ್ಮೆಂಟ್ ಕೇವಲ ಸೀಮಿತ ಅವಧಿಗೆ ಇರುತ್ತೆ, ಅಂದರೆ ಲಿಮಿಟೆಡ್ ಟೈಮ್ ಆಫರ್ನಲ್ಲಿ ಅದನ್ನು ಕೊಡ್ತಾರೆ. ಸೊ ಈ NFOಗೆ ನಾವು ಹೂಡಿಕೆ ಮಾಡಬೇಕಾದ್ರೆ ಒಂದು ಯೂನಿಟ್ನ ಬೆಲೆ 10 ರೂಪಾಯಿ ಅಂತ ನಿಗದಿಪಡಿಸಿರ್ತಾರೆ. ಸೊ NFOದಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಯೂನಿಟ್ನ ಬೆಲೆ 10 ರೂಪಾಯಿನಲ್ಲಿ ನಮಗೆ ಸಿಗುತ್ತದೆ. ಸಾಮಾನ್ಯವಾಗಿ NFOದಲ್ಲಿ 2 ಥರ ಇರುತ್ತೆ. ಒಂದು ಓಪನ್ ಎಂಡೆಡ್, ಅಂದರೆ NFO ಅಂತ ಏನು ಕೊಡ್ತಾರಲ್ಲ, ಸಾಮಾನ್ಯವಾಗಿ ಅದು 2 ವಾರ ಟೈಮ್ ಕೊಟ್ಟಿರ್ತಾರೆ. ಆ 2 ವಾರದಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದ ದುಡ್ಡನ್ನು ಆಮೇಲೆ ಅದು ಮಾರ್ಕೆಟ್ಗೆ ಲಿಸ್ಟ್ ಆದ ನಂತರ ಯಾವಾಗ ಬೇಕಿದ್ರೂ ಹಿಂತೆಗೆದುಕೊಳ್ಬೋದು. ಇದನ್ನು ಓಪನ್ ಎಂಡೆಡ್ ಸ್ಕೀಮ್ ಅಂತ ಕರೀತಾರೆ. ಹಾಗೆಯೇ ಇನ್ನೊಂದು ಕ್ಲೋಸ್ಡ್ ಎಂಡ್ ಫಂಡ್ ಅಂತ. ಸೊ ಕ್ಲೋಸ್ಡ್ ಎಂಡ್ ಫಂಡಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಹಾಕಿರೋ ದುಡ್ಡನ್ನು ಸಾಮಾನ್ಯವಾಗಿ 3, 4, 5 ವರ್ಷ ಈ ಥರ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅಂದರೆ ನೀವು ಹಾಕಿದ ಮೇಲೆ ದುಡ್ಡು ಪ್ರಾಫಿಟಲ್ಲಿದ್ರೂ ನಿಮಗೆ ತೆಗಿಯೋಕ್ಕಾಗಲ್ಲ, ಲಾಸಲ್ಲಿದ್ರೂ ತೆಗಿಯೋಕ್ಕಾಗಲ್ಲ. ಸೊ ನಿರ್ದಿಷ್ಟ ಅವಧಿ ಏನಿರುತ್ತಲ್ಲ, 3 ವರ್ಷ, 4 ವರ್ಷ, 5 ವರ್ಷ ಈ ಥರ ಆ ಆಫರ್ನ ಮುಂಚೆ ಏನು ಕೊಟ್ಟಿರ್ತಾರಲ್ಲ ಅವರು ಗೈಡ್ಲೈನ್ಸು, ಅದೇ ಥರನೇ ನೀವು ದುಡ್ಡನ್ನು ಹಿಂತೆಗೆದುಕೊಳ್ಳಬಹುದು. ಹಾಗಾದರೆ ಈ NFOನಲ್ಲಿ ಹೂಡಿಕೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಗೊತ್ತಿರಬೇಕಲ್ವಾ? ಸೊ ನ್ಯೂ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ NFO ಲಾಂಚ್ ಮಾಡಬೇಕಾದ್ರೆ ಮಾರ್ಕೆಟ್ನಲ್ಲಿ ಇರೋ ಹಳೆ ಎಲ್ಲ ಸ್ಕೀಮ್ಗಿಂತ ವಿಭಿನ್ನವಾಗಿ, ಅಂದರೆ ಒಂದು ಹೊಸ ಸ್ಟ್ರಾಟಜಿ ಮೂಲಕ NFOನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಉದಾಹರಣೆಗೆ 2018ನೇ ಇಸ್ವಿನಲ್ಲಿ ಈಡೆಲ್ವೈಸ್ AMC ಅವರು ಮೇಡನ್ ಅಪರ್ಚುನಿಟೀಸ್ ಫಂಡನ್ನು ಪ್ರೀ IPO ಹಾಗೂ ನ್ಯೂ ಲಿಸ್ಟೆಡ್ ಸ್ಟಾಕ್ಸ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದಾಗಿ ತಗೊಂಡಿದ್ರು. ಹಾಗೆಯೇ DSP ಏಸ್ ಫಂಡ್ ಸೀರೀಸ್ 2 ಹಾಗೆಯೇ ಮತ್ತು ಕೋಟಾಕ್ ಇಂಡಿಯಾ ಗ್ರೋತ್ ಫಂಡ್ ಸೀರೀಸ್ 4 ಇವನು ನ್ಯೂ ಸ್ಟ್ರಾಟಜಿ ಮೂಲಕ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಅಂತ ತಗೊಂಡಿದ್ರು. ಅಂದರೆ ಇವರು ಆಪ್ಷನ್ ಸ್ಟ್ರಾಟಜಿನಲ್ಲಿ ಪುಟ್ಟನ್ನು ಬಳಸಿ ಇನ್ ಕೇಸ್ ಮಾರ್ಕೆಟ್ ಫಾಲ್ ಆದರೆ, ಬಿದ್ದಾಗ ಅಲ್ಲಿ ಪುಟ್ ಆಪ್ಷನ್ನಲ್ಲಿ ಪ್ರಾಫಿಟ್ ಮಾಡಿಕೊಂಡು ನಿಮ್ಮ ಹೂಡಿಕೆಯನ್ನು ಆದಷ್ಟು ಸಂರಕ್ಷಣೆ ಮಾಡೋ ಥರ ಒಂದು ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಇದು ಕ್ಲೋಸ್ಡ್ ಎಂಡ್ ಆಗಿತ್ತು. ಅಂದರೆ ಯಾವಾಗ ಇದನ್ನು ಲಾಂಚ್ ಮಾಡಿದ್ರಲ್ಲ ಆವಾಗ ಮಾತ್ರ ನೀವು ದುಡ್ಡನ್ನು ಅದಕ್ಕೆ ಹಾಕ್ಬೋದಾಗಿತ್ತು, ಆಮೇಲೆ ಹಾಕೋಕ್ಕೆ ಬರಲ್ಲ, ಈಗೂ ಹಾಕಕ್ಕೆ ಬರಲ್ಲ. ಸೊ ಇದು ಕ್ಲೋಸ್ಡ್ ಎಂಡ್ ಅಂತ ಇರುತ್ತೆ. ಈ ಥರ ನ್ಯೂ ಸ್ಟ್ರಾಟಜೀಸ್ನ ಯಾವಾಗಲೂ NFOದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆಯೇ ಕ್ಲೋಸ್ಡ್ ಎಂಡಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಫ್ಲೆಕ್ಸಿಬಿಲಿಟಿ. ಅಂದರೆ ನಾವು ಹಾಕಿರೋ ದುಡ್ಡು ಮಾರ್ಕೆಟ್ ಇನ್ ಕೇಸ್ ಫಾಲ್ ಆಯಿತು ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ಪ್ಯಾನಿಕಲ್ಲಿ ಅಮೌಂಟ್ ತೆಗಿತಾರೆ, ಲಾಸ್ ಬುಕ್ ಮಾಡ್ತಾರೆ. ಬಟ್ ಕ್ಲೋಸ್ಡ್ ಫಂಡಲ್ಲಿ ಆ ಥರ ಆಗೋದಿಲ್ಲ. ನಾವು ಹಾಕಿರೋ ದುಡ್ಡು ಸತತವಾಗಿ 3 ವರ್ಷ ಇಡಲೇಬೇಕಾಗುತ್ತೆ, ಮತ್ತು ಮಾರ್ಕೆಟ್ ಅಲ್ಲಿಂದ ಮೇಲ್ ಬರುತ್ತೆ,
ಸೊ ನಾವು ಹಾಕಿರೋ ದುಡ್ಡು ಮತ್ತೆ ಲಾಭ ಬರುತ್ತೆ, ಹಾಗಾಗಿ ಲಾಸ್ನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗೆಯೇ ಫ್ರೀಡಮ್ ಫ್ರಮ್ ಲಾರ್ಜ್ ಫ್ಲೋಸ್, ಅಂದರೆ ಮಾರ್ಕೆಟ್ ತುಂಬ ಬಿದ್ದಾಗ ಪ್ಯಾನಿಕ್ ಸೆಲ್ಲಿಂಗ್ ಆಗಿ, ಇನ್ಸ್ಟಿಟ್ಯೂಷನಲ್ ಸೆಲ್ಲಿಂಗ್ ಆಗಿ, ಈ ಥರ ಏನಾದರೂ ಆಗಿ ಲಾಸ್ ಬುಕ್ ಮಾಡೋ ಟೈಮಲ್ಲಿ ಅದು ಬರೋದಿಲ್ಲ, ಈಗ ಮುಂಚೆನೇ ಹೇಳ್ದಂಗೆ. ಸೊ ಏನಾಗುತ್ತೆ ಅಂದರೆ ಬಾಟಮ್ ಪ್ರೈಸಲ್ಲಿ ಒನ್ಸ್ ಅಗೇನ್ ಮತ್ತೆ ಫಂಡ್ ಮ್ಯಾನೇಜರ್ಸ್ಗಳು ಇನ್ವೆಸ್ಟ್ ಮಾಡಿಬಿಟ್ಟು ಆವ್ರೇಜ್ ರೇಟನ್ನ ಕಡಿಮೆ ಮಾಡಿಕೊಂಡು ಅಗೇನ್ ಮತ್ತೆ ಪ್ರಾಫಿಟ್ ಮಾಡಿ ಕೊಡ್ತಾರೆ. ಹಾಗಾಗಿ ಇದು ಒಳ್ಳೆ ನಿರ್ಧಾರನೇ. ಹಾಗೆಯೇ ಲಾಕ್-ಇನ್ ಸಪೋರ್ಟ್, ಅಂದರೆ ಲಾಕ್-ಇನ್ ಬೆಂಬಲ ಇರೋದ್ರಿಂದ ನಾವು ನಮ್ಮ ಹೂಡಿಕೆಯ ಹಣವನ್ನು ಕನಿಷ್ಠ 3 ಅಥವಾ 5 ವರ್ಷದವರೆಗೆ ಅಲ್ಲೇ ಇಟ್ಟಿರ್ತೀವಿ. ಹಾಗಾಗಿ ಇದು ನಮ್ಮ ಹಣದ ಹೂಡಿಕೆಯ ಲಾಭವನ್ನು ಹೆಚ್ಚಿಸುತ್ತದೆ. ಹಾಗಾದರೆ ಇದು NFO ಮತ್ತು IPO ಇವೆರಡು ಒಂದೇನಾ ಅಂತ ಅನ್ಕೋಬಹುದು. ಇಲ್ಲ, NFO ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ AMC ಹೊಸ ಆಫರ್, ಹೊಸ ಲಿಸ್ಟಿಂಗ್ ಏನು ಕೊಡ್ತದಲ್ಲ, ಇದನ್ನ NFO ಅಂತ ಕರಿತೀವಿ. ಆದರೆ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ನಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಶೇರಿನ ಬೆಲೆ ಏನಿರುತ್ತಲ್ಲ ಅದರ ಪ್ರೀಮಿಯಂ, ಅಂದರೆ ಶೇರಿನ ಬೆಲೆಗಿಂತ ಹೆಚ್ಚು ಪ್ರೀಮಿಯಂ ಇಟ್ಬಿಟ್ಟು IPOದಲ್ಲಿ ಲಿಸ್ಟಿಂಗ್ ಮಾಡ್ತಾರೆ. ಈ ಥರ ಲಿಸ್ಟಿಂಗ್ ಮಾಡಿದಾಗ IPO ಅದಕ್ಕಿಂತ ಜಾಸ್ತಿ ರೇಟಲ್ಲೂ ಲಿಸ್ಟ್ ಆಗ್ಬೋದು, ಹಾಗೆಯೇ ಕಡಿಮೆ ರೇಟಲ್ಲೂ ಲಿಸ್ಟ್ ಆಗ್ಬೋದು. ಸೊ ಲಾಭ ಮತ್ತು ನಷ್ಟದ ಪ್ರಮಾಣ ತುಂಬಾ ಇರುತ್ತೆ IPOದಲ್ಲಿ. ಆದರೆ NFOದಲ್ಲಿ ಹಾಗಲ್ಲ. NFOದಲ್ಲಿ ಲಿಸ್ಟಿಂಗ್ ಮಾಡಬೇಕಾದ್ರೆ ಯೂನಿಟ್ನ ಬೆಲೆ 10 ರೂಪಾಯಿ ಮಾತ್ರ ಇರ್ತದೆ. ಆ ನಂತರ ಲಿಸ್ಟ್ ಆದಮೇಲೆ ಅದ್ರ ಮೇಲ್ಗಡೆ ಏನು ಪ್ರೈಸ್ ಕೋಟ್ ಆಗುತ್ತೆ, ಅಂದರೆ ಮೇಲೆ ಕೆಳಗೆ ಬಂದ್ರೂ ತುಂಬ ಡಿಫ್ರೆನ್ಸ್ ಬರಲ್ಲ. ಇದೆರಡು ಮೇಜರ್ ಡಿಫ್ರೆನ್ಸಸ್ ಆಫ್ NFO ಆ್ಯಂಡ್ IPO. ಹಾಗಾದರೆ NFOದಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ಏನೇನಂದರೆ, ಸಪೋಸ್ ಈಗ NFO ರಿಲೀಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಆ AMCಯ ಹಿಸ್ಟ್ರಿ ಗೊತ್ತಿರಬೇಕು. ಅಂದರೆ ಈಗ ರೆಪ್ಯೂಟೆಡ್ ಕಂಪ್ನಿಗಳಾದಂಥ ಉದಾಹರಣೆಗೆ HDFC, ಆಕ್ಸಿಸ್, ABSL, ICICI ಈ ಥರದ ಗೊತ್ತಿರೋ ಕಂಪ್ನಿಗಳು ಮಾಡೋ NFOಗೆ ಸಾಧಾರಣವಾಗಿ ಏನು ಯೋಚನೆ ಮಾಡದೆ ಸ್ವಲ್ಪ ಹಿಂದೆ ಮುಂದೆ ನೋಡಿಬಿಟ್ಟು ಹಾಕ್ಬೋದು. ಆದರೆ ಗೊತ್ತಿಲ್ಲದೆ ಇರುವಂಥ ಹಲವು ಹೊಸ AMCಗಳು ನ್ಯೂ ಫಂಡ್ ಆಫರ್ನ ರಿಲೀಸ್ ಮಾಡಬೇಕಾದ್ರೆ ನಾವು ಅದನ್ನು ಸ್ವಲ್ಪ ಯೋಚಿಸಿ ಸ್ವಲ್ಪ ಸ್ಟಡಿ ಮಾಡಿ ತಿಳ್ಕೊಂಡು ಹಾಕಬೇಕಾಗತ್ತೆ. ಹಾಗೆಯೇ ಅಂದರೆ ಟ್ರ್ಯಾಕ್ ರೆಕಾರ್ಡ್ ಇರದೇ ಇದ್ದರೆ ಆ NFOಗೆ ನಾವು ಹಾಕೋ ದುಡ್ಡು ಲಾಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆಮೇಲೆ ಹಾಗೆಯೇ ಫಂಡ್ ಮ್ಯಾನೇಜರ್ ಯಾರು ಇರ್ತಾರಲ್ಲ AMCದು, ಅವರ ಒಂದು ಹಿಸ್ಟ್ರಿನೂ ನೋಡಬೇಕಾಗುತ್ತೆ. ಅಂದರೆ ಅವರು ಇದಕ್ಕಿಂತ ಮುಂಚೆ ಯಾವ ಫಂಡ ನೋಡ್ತಾ ಇದ್ರು, ಯಾವ AMC ಜೊತೆ ಕೆಲಸ ಮಾಡ್ತಿದ್ರು, ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಅವ್ರದ್ದು ಲಾಸ್ ಆ್ಯಂಡ್ ಪ್ರಾಫಿಟ್ ಈ ಥರ ಯಾವ ಥರ ಬುಕ್ ಆಗುತ್ತೆ, ಈ ಥರ ಎಲ್ಲ ನೋಡ್ಕೋಬೇಕಾಗುತ್ತೆ. ಹಾಗೆಯೇ NFOಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಮಾನದಂಡ ಇದೆ. ಅದು ಮಿನಿಮಮ್ 500 ರೂಪಾಯಿಂದ 5000 ರೂಪಾಯಿ ತನಕ ಇರುತ್ತೆ. ಹಾಗೆಯೇ ಕೆಲವೊಂದು NFOಗಳು ಅಂದರೆ ಕ್ಲೋಸ್ಡ್ ಎಂಡೆಡ್ ಇರುತ್ತಲ್ಲ ಫಂಡ್ಸ್, ಅದು 3 ರಿಂದ 5 ವರ್ಷ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ಸಾಕಷ್ಟು ಆಫರ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ನೋಡಿ ಓದ್ಬಿಟ್ಟು ಫಂಡ್ಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಸ್ನೇಹಿತರೆ, NFO ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ, ಹಾಗೂ ಮಾಹಿತಿಯನ್ನು ನಿರಂತರವಾಗಿ ಪಡೆಯಲು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.